ಪ್ರತಿ ವಾರ್ಡ್ಗೂ ಹೋಗಿ ನಿಮ್ಮನ್ನ ಕಾರ್ಪೊರೇಟ್ ಮಾಡ್ತೀನಿ, ನಮ್ಮ ಬೆಂಬಲಕ್ಕೆ ಬನ್ನಿ ಅಂತ 10 ಜನರಿಗಾದ್ರೂ ಹೇಳ್ತಾರೆ. ಬಿಎಸ್ ಯಡಿಯೂರಪ್ಪ ಒಬ್ಬ ಸುಳ್ಳಿನ ಸರ್ದಾರರು ಎಂದು ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ರು. ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಇವರು ಸಾಧು ಸಂತರಿಗೆ ಮಠಾಧೀಶರಿಗೆ ಬೆದರಿಕೆ ಹಾಕಿದ್ದಾರೆ ಎಂದು ಬಿಎಸ್ವೈ ವಿರುದ್ಧ ಆರೋಪ ಮಾಡಿದ್ರು. ಯಾವ ಸ್ವಾಮೀಜಿಗಳಿಗೆ ಬೆದರಿಕೆ ಒಡ್ಡಿದ್ದಾರೆ ನಾನು ನಿಮ್ಮ ಹತ್ರ ಪರ್ಸನಲ್ ಕರ್ಕೊಂಡೋಗಿ ಹೇಳ್ತೀನಿ. ಯಾಕೆಂತಂದರೆ ಅವಶ್ಯಕತೆ ಇಲ್ಲ ಅಂದರೆ ಯಾಕೆ ಬೆದರಿಕೆ ಒಡ್ಡಿದ್ರು, ಕಣ್ಣೀರು ಯಾಕೆ ಹಾಕಿದ್ರು ಸಾಧು ಸಂತರಿಗೆ? ಶಿವಮೊಗ್ಗ ನಗರದಲ್ಲಿರುವಂಥ ಅನೇಕ ಕಾರ್ಯಕರ್ತರಿಗೆ ಮನೆ ಹೋಗ್ತಾರೆ. ಇವತ್ತೊಂದು ಫೋಟೋ ಬಂದಿದೆ, ನೀವು ನೋಡಿರ್ಬೋದು. ರಘುನಾಯ್ಡು ಅಂತ ನಮ್ಮ ಒಳ್ಳೆ ಕಾರ್ಯಕರ್ತ, ಅವ್ರ ಮನೆ ನೆನ್ನೆ ಹೋಗಿದ್ದಾರೆ. ಅವ್ರ ಮನೆಗೆ ಹೋಗಿ ಇಡೀ ಕುಟುಂಬದ ಜೊತೆ ಫೋಟೋ ತಗೊಂಡಿದ್ದಾರೆ. ಏನು ಆ ಫೋಟೋ ಪೇಪರಲ್ಲಿ ಬಂದಿದೆ. ಯಾಕೆ? ರಘುನಾಯ್ಡು ಯಡಿಯೂರಪ್ಪನವ್ರ ಮಗ ರಾಘವೇಂದ್ರ ಜೊತೆಗೆ ಇರೋದು ಅಂತ. ಅದೇ ರಘುನಾಯ್ಡು ಬಂದು ಇವತ್ತು ನನಗೆ ಬೆಂಬಲ ಕೊಟ್ಟು ಇವತ್ತು ಭಾಷಣ ಮಾಡಿದ್ರು. ಈ ರೀತಿ ಅನೇಕ ಕಾರ್ಯಕರ್ತರು ಮನೆಗೆ ಹೋಗ್ತಾ ಇದ್ದಾರೆ. ನಿನಗೆ ಕಾರ್ಪೊರೇಟ್ರ್ ಮಾಡ್ತೀವಿ, ಒಂದು ವಾರ್ಡಿಗೆ ಒಂದೇ ಸೀಟ್ ಅಲ್ವಾ, 10 ಜನಕ್ಕೆ ಹೇಳ್ತಾರೆ ನಿಂಗೆ ಕಾರ್ಪೊರೇಟ್ರ್ ಮಾಡ್ತೀವಿ, ಕಾರ್ಪೊರೇಟ್ರ್ ಮಾಡ್ತೀವಿ ಜೊತೆ ಬಾತ್. ಇಷ್ಟು ಸುಳ್ಳು. ಈಗ ನನ್ನ ಮಗನಿಗೆ MP ಮಾಡ್ತೀನಿ, ಹಾವೇರಿಯಿಂದ ಟಿಕೆಟ್ ಕೊಡ್ತೀನಿ, ಗೆಲ್ಲಿಸ್ತೀನಿ, ಅದೊಂದು ಸುಳ್ಳೆ. ಇಂಥ ಸುಳ್ಳು ಎಲ್ಲ ಕಡೆನೂ ಹೇಳ್ತೀನಿ. ನಿಂಗೆ MLC ಮಾಡ್ತೀವಿ ಅಂತ 10 ಜನಕ್ಕೆ ಹೇಳ್ತಾರೆ, ನಿನ್ನ ಬೋರ್ಡ್ ಚೇರ್ಮನ್ ಮಾಡ್ತೀನಿ ಅಂತ 10 ಜನಕ್ಕೆ ಹೇಳ್ತಾರೆ. ಹೀಗೆ ಸುಳ್ಳಿನ ಸದಾ ಯಡಿಯೂರಪ್ಪನವರು. ಅವರು ಇವು ಶಿವಮೊಗ್ಗ ನಗರದ ಎಲ್ಲ ಭಾಗದಲ್ಲೂ ಕೂಡ ಕಾರ್ಯಕರ್ತರು ಕರೆದು ನಮ್ಮ ಜೊತೆಗೆ ಇರಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ. ಆ ಕಾರ್ಯಕರ್ತರು ಕೆಲವರು ಹೋಗ್ತಾರೆ ಮತ್ತು ಕೆಲವರು ವಾಪಸ್ ಬರ್ತಾರೆ. ಇದು ನಡೀತಾ ಇದೆ. ನಾನು ಅದಕ್ಕೋಸ್ಕರ ಸಾಧು ಸಂತರಿಗೆ ಇವರು ಎದುರಿಸಿಲ್ಲ ಅಂತ ಹೇಳಿದ್ದಾರೆ. ನನ್ನ ಜೊತೆಗೆ ಯಾರು ಪತ್ರಕರ್ತರು ಬನ್ನಿ, ಕರ್ಕೊಂಡು ಅವ್ರ ಹತ್ರ ಹೇಳಿಸ್ತೀನಿ. ನೀವು ನನ್ನ ಹತ್ರ ಬನ್ನಿ, ಯಾವ ಸ್ವಾಮೀಜಿಗಳಿಗೆ ಬೆದರಿಕೆ ಒಡ್ಡಿದ್ದಾರೆ ನಾನು ನಿಮ್ಮ ಹತ್ರ ಪರ್ಸನಲ್ ಕರ್ಕೊಂಡೋಗಿ ಹೇಳ್ತೀನಿ. ಯಾಕೆಂತಂದರೆ ಅವಶ್ಯಕತೆ ಇಲ್ಲ ಅಂದರೆ ಯಾಕೆ ಬೆದರಿಕೆ ಒಡ್ಡಿದ್ರು, ಕಣ್ಣೀರು ಯಾಕೆ ಹಾಕಿದ್ರು ಸಾಧು ಸಂತರಿಗೆ? ಶಿವಮೊಗ್ಗ ನಗರದಲ್ಲಿರುವಂಥ ಅನೇಕ ಕಾರ್ಯಕರ್ತರಿಗೆ ಮನೆ ಹೋಗ್ತಾರೆ. ಇವತ್ತೊಂದು ಫೋಟೋ ಬಂದಿದೆ, ನೀವು ನೋಡಿರ್ಬೋದು. ರಘುನಾಯ್ಡು ಅಂತ ನಮ್ಮ ಒಳ್ಳೆ ಕಾರ್ಯಕರ್ತ, ಅವ್ರ ಮನೆ ನೆನ್ನೆ ಹೋಗಿದ್ದಾರೆ. ಅವ್ರ ಮನೆಗೆ ಹೋಗಿ ಇಡೀ ಕುಟುಂಬದ ಜೊತೆ ನಿಂತ್ಕೊಂಡು ಫೋಟೋ ತಗೊಂಡಿದ್ದಾರೆ. ಏನು ಆ ಫೋಟೋ ಪೇಪರಲ್ಲಿ ಬಂದಿದೆ. ಯಾಕೆ? ರಘುನಾಯ್ಡು ಯಡಿಯೂರಪ್ಪನವ್ರ ಮಗ ರಾಘವೇಂದ್ರ ಜೊತೆಗೆ ಇರೋದು ಅಂತ. ಅದೇ ರಘುನಾಯ್ಡು ಬಂದು ಇವತ್ತು ನನಗೆ ಬೆಂಬಲ ಕೊಟ್ಟು ಇವತ್ತು ಭಾಷಣ ಮಾಡಿದ್ರು. ಈ ರೀತಿ ಅನೇಕ ಕಾರ್ಯಕರ್ತರು ಮನೆಗೆ ಹೋಗ್ತಾ ಇದ್ದಾರೆ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಇಳಿತೀನಿ ಅಂತ ಹೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಪ್ರತಿನಿತ್ಯವೂ ಕೂಡ ಕೆಎಸ್ ಈಶ್ವರಪ್ಪನವರು ಬಿಜೆಪಿಯ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾನೆ ಇದ್ದಾರೆ. ತಮ್ಮ ಪುತ್ರ ಕೆ ಕಾಂತೇಶ್ ಅವರಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ನಂಬಿಸಿದ್ರು. ಅವ್ರು ಹೇಳಿದಕ್ಕೇನೆ ನಾವು ಅಲ್ಲೋಗಿ ಪ್ರಚಾರ ಕಾರ್ಯವನ್ನ ಮಾಡಿದ್ವಿ, ಆದ್ರೆ ಕೊನೆ ಕ್ಷಣದಲ್ಲಿ ನಮ್ಗೆ ಯಡಿಯೂರಪ್ಪನವರು ಮೋಸ ಮಾಡಿದ್ರು ಅಂತ ನಿರಂತರವಾಗಿ ಬಿಎಸ್ವೈ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿಯನ್ನ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ. ಇನ್ನೊಂದ್ ಕಡೆ ಬಿಜೆಪಿ ಅವರು ನಾವು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರನ್ನ ಸಂಧಾನ ಮಾಡ್ತೀವಿ, ಆ ಪಕ್ಷಕ್ಕೆ ವಾಪಸ್ ಬರ್ತಾರೆ, ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಿಲ್ಲ, ಟಿಕೆಟ್ ಅನ್ನ ಅವರಿಗೆ ಅಂದ್ರೆ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡೋದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು ಕೂಡ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪನವರು ನಿರಂತರವಾಗಿ ಬಿಜೆಪಿಯ ವಿರುದ್ಧ ಅವರು ವಾಗ್ದಾಳಿ ಮಾಡ್ತಾ ಇಲ್ಲ, ಆದ್ರೆ ಬಿಎಸ್ ಯಡಿಯೂರಪ್ಪ ಹಾಗೂ ಅವರ ಪುತ್ರರ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇವತ್ತು ಕೂಡ ನಿಮ್ಮನ್ನ ಕಾರ್ಪೊರೇಟ್ ಮಾಡ್ತೀನಿ ಅಂತ ಪ್ರತಿ ವಾರ್ಡ್ಗೂ ಹೋಗಿ ಹೇಳ್ತಾರೆ. 10 ಜನಕ್ಕೆ ಬೆಂಬಲ ಅಂದ್ರೆ 10 ಜನಕ್ಕೆ ಕಾರ್ಪೊರೇಟ್ ಮಾಡ್ತೀನಿ ಅಂತ ಹೇಳ್ತಾರೆ, ನಮ್ಗೆ ಬೆಂಬಲ ಕೊಡಿ ಅಂತ ಹೇಳ್ತಾರೆ. ಇವ್ರು ಹೇಳೋದೆಲ್ಲ ಸುಳ್ಳು, ಸುಳ್ಳಿನ ಸರ್ದಾರ ಅಂತ ಬಿಎಸ್ ಯಡಿಯೂರಪ್ಪನವರನ್ನ ಕೆಎಸ್ ಈಶ್ವರಪ್ಪನವರು ಕರೆದಿದ್ದಾರೆ. ಜೊತೆಗೆ ಮಠಾಧೀಶರಿಗೂ ಕೂಡ ಬೆದರಿಕೆ ಒಡ್ಡಿದ್ದಾರೆ ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನ ಕೆಎಸ್ ಈಶ್ವರಪ್ಪನವರು ನೀಡಿದ್ದಾರೆ. ಹತ್ರ ಬನ್ನಿ, ಯಾವ ಸ್ವಾಮೀಜಿಗಳಿಗೆ ಬೆದರಿಕೆ ಒಡ್ಡಿದ್ದಾರೆ ನಾನು ನಿಮ್ಮ ಹತ್ರ ಪರ್ಸನಲ್ ಕರ್ಕೊಂಡೋಗಿ ಹೇಳ್ತೀನಿ. ಯಾಕೆಂತಂದರೆ ಅವಶ್ಯಕತೆ ಇಲ್ಲ ಅಂದರೆ ಯಾಕೆ ಬೆದರಿಕೆ ಒಡ್ಡಿದ್ರು, ಕಣ್ಣೀರು ಯಾಕೆ ಹಾಕಿದ್ರು ಸಾಧು ಸಂತರಿಗೆ? ಶಿವಮೊಗ್ಗ ನಗರದಲ್ಲಿರುವಂಥ ಅನೇಕ ಕಾರ್ಯಕರ್ತರಿಗೆ ಮನೆ ಹೋಗ್ತಾರೆ. ಇವತ್ತೊಂದು ಫೋಟೋ ಬಂದಿದೆ, ನೀವು ನೋಡಿರ್ಬೋದು. ರಘುನಾಯ್ಡು ಅಂತ ನಮ್ಮ ಒಳ್ಳೆ ಕಾರ್ಯಕರ್ತ, ಅವ್ರ ಮನೆ ನೆನ್ನೆ ಹೋಗಿದ್ದಾರೆ. ಅವ್ರ ಮನೆಗೆ ಹೋಗಿ ಇಡೀ ಕುಟುಂಬದ ಜೊತೆ ನಿಂತ್ಕೊಂಡು ಫೋಟೋ ತಗೊಂಡಿದ್ದಾರೆ. ಏನು ಆ ಫೋಟೋ ಪೇಪರಲ್ಲಿ ಬಂದಿದೆ. ಯಾಕೆ? ರಘುನಾಯ್ಡು ಯಡಿಯೂರಪ್ಪನವ್ರ ಮಗ ರಾಘವೇಂದ್ರ ಜೊತೆಗೆ ಇರೋದು ಅಂತ. ಅದೇ ರಘುನಾಯ್ಡು ಬಂದು ಇವತ್ತು ನನಗೆ ಬೆಂಬಲ ಕೊಟ್ಟು ಇವತ್ತು ಭಾಷಣ ಮಾಡಿದ್ರು. ಈ ರೀತಿ ಅನೇಕ ಕಾರ್ಯಕರ್ತರು ಮನೆಗೆ ಹೋಗ್ತಾ ಇದ್ದಾರೆ. ನಿನಗೆ ಕಾರ್ಪೊರೇಟ್ರ್ ಮಾಡ್ತೀವಿ, ಒಂದು ವಾರ್ಡಿಗೆ ಒಂದೇ ಸೀಟ್ ಅಲ್ವಾ, 10 ಜನಕ್ಕೆ ಹೇಳ್ತಾರೆ ನಿಂಗೆ ಕಾರ್ಪೊರೇಟ್ರ್ ಮಾಡ್ತೀವಿ, ಕಾರ್ಪೊರೇಟ್ರ್ ಮಾಡ್ತೀವಿ ಜೊತೆ ಬಾತ್. ಇಷ್ಟು ಸುಳ್ಳು. ಈಗ ನನ್ನ ಮಗನಿಗೆ MP ಮಾಡ್ತೀನಿ, ಹಾವೇರಿಯಿಂದ ಟಿಕೆಟ್ ಕೊಡ್ತೀನಿ, ಗೆಲ್ಲಿಸ್ತೀನಿ, ಅದೊಂದು ಸುಳ್ಳೆ. ಇಂಥ ಸುಳ್ಳು
ಎಲ್ಲ ಕಡೆನೂ ಹೇಳ್ತಾರೆ, ನೀವು MLC ಮಾಡ್ತೀವಿ ಅಂತ 10 ಜನ ಕೇಳ್ತಾರೆ, ನೀನು ಬೋರ್ಡ್ ಚೇರ್ಮನ್ ಮಾಡ್ತೀನಿ ಅಂತ 10 ಜನ ಕೇಳ್ತಾರೆ. ಹೀಗೆ ಸುಳ್ಳಿನ ಸರದಾರ ಯಡಿಯೂರಪ್ಪನವರು. ಅವರು ಇವತ್ತು ಶಿವಮೊಗ್ಗ ನಗರದ ಎಲ್ಲ ಭಾಗದಲ್ಲೂ ಕೂಡ ಕಾರ್ಯಕರ್ತರು ಕರೆದು ನಮ್ಮ ಜೊತೆಗೆ ಇರಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ. ಆ ಕಾರ್ಯಕರ್ತರು ಕೆಲವರು ಹೋಗ್ತಾರೆ ಮತ್ತು ಕೆಲವರು ವಾಪಸ್ ಬರ್ತಾರೆ. ಇದು ನಡೀತಾ ಇದೆ. ನಾನು ಅದಕ್ಕೋಸ್ಕರ ಸಾಧು ಸಂತರಿಗೆ ಇವರು ಎದುರಿಸಿಲ್ಲ ಅಂತ ಹೇಳಿದ್ದಾರೆ. ನನ್ನ ಜೊತೆಗೆ ಯಾರು ಪತ್ರಕರ್ತರು ಬನ್ನಿ,